ಸಿದ್ದರಾಮಯ್ಯನವರೇ, ನಿಮಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಮಾತೆತ್ತಿದ್ರೆ ಬಸವಣ್ಣ, ಕುವೆಂಪು, ಬುದ್ಧ. ಸ್ವಾಮಿ, ನೀವೊಬ್ಬ ರಾಜ್ಯದ ಮುಖ್ಯಮಂತ್ರಿ ಇದ್ದೀರಿ. ನೀವು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಓದ್ ತಗೊಳ್ಳುವಾಗ ಏನಂತ ತೊಗೊಂಡಿರ್ತೀರಿ? ನಾನು ರಾಜ್ಯದ ಸಮಗ್ರ ಎಲ್ಲ ಜನತೆಯ ಪರವಾಗಿ ಎಲ್ರಿಗೂ ಏಳಿಗೆ ಮಾಡ್ತೀನಿ ಅಂತ ಓದ್ ತೊಗೊಂಡಿದ್ದೀರಿ. 136 ಕ್ಷೇತ್ರಗಳ ಗೆದ್ದಿದ್ದೀರಿ, 136 MLAಗಳ ಬೆಂಬಲ ಇದೆ. ಇವತ್ತು ರಾಜ್ಯದಲ್ಲಿ ನೀವೇನು ಮಾಡ್ತಿದ್ದೀರಿ? ಬೆಳಗ್ಗೆ ಎದ್ದರೆ ಜಾತಿ ಧರ್ಮ ಇದನ್ನೇ. ಇವ್ರು ಕೋಮುವಾದಿ ಮೇಡಮ್, ಅತಿ ದೊಡ್ಡ ಕೋಮುವಾದಿ ಯಾರು ಈ ಜಗತ್ತಲ್ಲಿದ್ದರೆ ಅದು ಸಿದ್ದರಾಮಯ್ಯ. ಜಾತಿ ನೋಡಿ, ನಿಮ್ಮ ಸಮಯ ಬಂದಾಗ ಮಾತಾಡಿ ನಿಮ್ಮ ಸಮಯ ಬಂದಾಗ ನಾನು ಎಕ್ಸಾಂಪಲ್ಗಳು ಹೇಳ್ತೀನಿ, ಆಯಿತಾ? ಹಾಗಾದರೆ ಅವ್ರು ಹೇಳಬೇಕಾಗಿತ್ತಲ್ಲ, ನಾನೊಬ್ಬ ಭಾರತೀಯನಾಗಿ ಒಬ್ಬ ಕನ್ನಡಿಗಾಗಿ ಈ ರಾಜ್ಯಕ್ಕೆ ಕೆಲಸ ಮಾಡ್ತೀನಿ ಅಂತ ಹೇಳಬೇಕಾಗಿತ್ತಲ್ಲ. ಯಾವತ್ತಾದ್ರೂ ಈ ಸಿದ್ದರಾಮಯ್ಯವ್ರ ಬಾಯಲ್ಲಿ ಭಾರತೀಯ ಅಂತ ಹೆಸರು ಬಂದಿಯಾ? ನಾನೊಬ್ಬ ಹೆಮ್ಮೆಯ ಭಾರತೀಯ ಅಂತ ಹೇಳಿದಾರಾ? ಹೇಳಿಲ್ಲ. ನೀವು ಈ ವೀಕಲ್ಲಿದ್ದು ಒಂದಿಷ್ಟು ಎಕ್ಸಾಂಪಲ್ಗಳು ಕೊಡ್ತೀನಿ. ನರೇಂದ್ರ ಮೋದಿ ಅವರು ಕರ್ನಾಟಕದ ಕೋಲಾರದ ವೇಮಗಲ್ಗೆ ಒಂದು ಹೆಲಿಕಾಪ್ಟರ್ ಘಟಕವನ್ನು ಕೊಡ್ತಾರೆ. ಇಲ್ಲಿಯ ಕಾಂಗ್ರೆಸ್ MLA ಹೇಳ್ತಾನೆ, ನಾಲಾಯಕ್, ನಾನು ಕರೆಂಟ್ ಕಟ್ ಮಾಡಿಬಿಡ್ತೀನಿ, ಟ್ರ್ಯಾಕ್ಟರ್ ಗುದ್ದಿಸಿ ಕರೆಂಟ್ನ ಕಟ್ ಮಾಡಿಬಿಡ್ತೀನಿ. ಇವ್ರ ಅಧಿಕಾರಿಗಳು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಗುಂಡಿ ಅಗದ್ಬಿಡ್ತೀನಿ. ಇವ್ರು ಹೆಂಗೆ ಒಳಗಡೆ ಹೋಗ್ತಾರೆ ಇವ್ರ ಎಂಪ್ಲಾಯಿಗಳು? ಗುಂಡಿ ಅಗದ್ಬಿಡ್ತೀನಿ. ಅಂದರೆ ಕರ್ನಾಟಕಕ್ಕೆ ಹೂಡಿಕೆಗಳು ಬರುವ ಹಾಗಿಲ್ಲ. ಸಿದ್ದರಾಮಯ್ಯನವರ ಒಬ್ಬ ಶಾಸಕನ ವರಸೆ ನೋಡಿ, ಇದು ಮೋದಿಜಿಯವ್ರು ಕೊಟ್ಟರು ಅಲ್ಲಿಂದ. ಆಮೇಲೆ ಎರಡನೇದು, ನಿನ್ನೆ ಮೋದಿಜಿಯವ್ರು ಮನ್ ಕಿ ಬಾತಲ್ಲಿ ಹೇಳಿದ್ರು, ನಾವು ಎಕ್ಸ್ಪೋರ್ಟ್ನ ಪ್ರಮೋಟ್ ಮಾಡಲಿಕ್ಕೆ ಕರ್ನಾಟಕದ ನಿಂಬೆ, ಕರ್ನಾಟಕದ ವೀಳ್ಯದೆಲೆ ಮತ್ತು ರಸಬಾಳೆ, ನಮ್ಮ ಚಾಮರಾಜನಗರದ ರಸಬಾಳೆ, ನಂಜನಗೂಡಿನ ರಸಬಾಳೆಯನ್ನ ಕೇಳಿಸ್ಕೊಳ್ಳಿ ಸರ್, ನೀವು ಕೇಳಿಸ್ಕೊಳ್ರಿ, ನಿಮ್ಮ ಸಮಯ ಬಂದಾಗ ಮಾತಾಡಿ. ನೀವು ಅಡ್ಡ ಮಾತಾಡಿ. ಕಾಂಗ್ರೆಸ್ ಅವ್ರದ್ದು ಇದೇ ಕೆಲಸ ನಿಮ್ದು, ಆಯ್ತಾ? ನೀವು ಕೇಳಿಸ್ಕೋಬೇಕು. ಯಾವಾಗ ಮೋದಿಜಿಯವರು ದೇಶದ ಅಭಿವೃದ್ಧಿ, AI, ಹೆಲಿಕಾಪ್ಟರ್ ಘಟಕ ಅಂತಿದ್ರೆ, ಇವ್ರು ಬೆಳಗ್ಗೆ ಎದ್ದು ಕುಮಾರಸ್ವಾಮಿ ಅವ್ರು ಹಂಗೆ ಮಾಡಿದ್ರು, ದೇವೇಗೌಡರು ಹಿಂಗೆ ಮಾಡಿದ್ರು, ನಾನು ಕುರುಬ, ಅವ್ರು ಒಕ್ಕಲಿಗ, ಇವ್ನು ಲಿಂಗಾಯತ. ಸ್ವಾಮಿ, ನೀವು ಆಯ್ಕೆ ಆಗಿದ್ದೇನಕ್ಕೆ? ರಾಜ್ಯದ ಅಭಿವೃದ್ಧಿ ಮಾಡ್ತೀನಿ ಅಂಥೇಳಿ. ಇಲ್ಲಿ ಬಂದ್ಬಿಟ್ಟು ನಾನು ಕುರುಬ, ನಾನು ಲಿಂಗಾಯತ, ನಾನು ಒಕ್ಕಲಿಗ ಅಂತ ಹೊಡೆದಾಡ್ಲಿಕ್ಕ ನೀವಿಲ್ಲಿ ಮಾಡಿದ್ದು? ಏನು ಮಾಡಿದಿರಿ? ರಾಜ್ಯದಲ್ಲಿ ರಸ್ತೆಗಳು ಸರಿ ಇಲ್ಲ, ಹಾಸ್ಪಿಟಲ್ಗಳು ಸರಿ ಇಲ್ಲ. ಮೋದಿಜಿಯವರು ಕೊಟ್ಟಿರೋಂಥ ಜನೌಷಧಿ ಕೇಂದ್ರಗಳನ್ನು ಮುಚ್ಚಿದ್ರಿ. ಇವತ್ತು ಆಸ್ಪತ್ರೆಗಳಲ್ಲಿ ಎಕ್ಸ್ರೇ ಸ್ಕ್ಯಾನಿಂಗ್ ಆಗ್ತಿಲ್ಲ, ಒಂದು ರಸ್ತೆ ಸರಿ ಇಲ್ಲ, ವಿದ್ಯುತ್ ಕರೆಕ್ಟಾಗಿ ಸಿಗ್ತಿಲ್ಲ, ಎಲ್ಲದರ ಬೆಲೆ ಹೆಚ್ಚಿಸಿದಿರಿ. 3 ಬಾರಿ ಹಾಲು ಮೊಸರು ಮತ್ತು ಬೆಲೆಗಳು ಜಾಸ್ತಿ ಮಾಡಿದ್ರಿ, ಬಸ್ ಟಿಕೆಟ್ ಜಾಸ್ತಿ ಮಾಡಿದ್ರಿ, ಮೆಟ್ರೋ ಬೆಲೆ ಜಾಸ್ತಿ ಮಾಡಿದ್ರಿ, ವಿದ್ಯುತ್ತಿನ ಬೆಲೆ 2 ಸರ್ತಿ ಜಾಸ್ತಿ ಮಾಡಿದ್ರಿ. ಇದು ಬೆಲೆ ಹೆಚ್ಚಳ ಸರ್ಕಾರ. ಆಮೇಲೆ ಇವರು ಪ್ರತಿ ದಿವಸ ಜನವರಿ 1ನೇ ತಾರೀಕಿಂದ 1,000 ಕೋಟಿ ರೂಪಾಯಿ ಒಂದು ದಿವಸಕ್ಕೆ ಸಾಲ ಮಾಡ್ತಿದೆ ಈ ಸರ್ಕಾರ. ಆಮೇಲೆ ದಲಿತರಿಗೆ 48,000 ಕೋಟಿ ಮೀಸಲಾಗಿದ್ದರಲ್ಲಿ ಕೇವಲ 23,000 ಕೋಟಿ ಖರ್ಚಾಗಿದೆ. ಇದು ಮೋಸ ಅಲ್ವಾ? ದಲಿತರಿಗೆ ಅನ್ಯಾಯ ಅಲ್ವಾ?